ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ ನಿಲ್ತಾ ಇಲ್ಲ ನೈತಿಕ ಪೊಲೀಸ್ ಗಿರಿ. ಮರಕ್ಕೆ ಕಟ್ಟಿ ಹಾಕಿ ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ಹಲ್ಲೆಯನ್ನ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಕ್ರಮವಾಗಿ ಸಾಗಿಸ್ತಾ ಇದ್ದಂತ ಗೋವುಗಳನ್ನ ಶ್ರೀರಾಮ ಸೇನೆಯವರು ರಕ್ಷಣೆ ಮಾಡಿದ್ರು. ಬಳಿಕ ಇಂಗಳಿ ಗ್ರಾಮದ ಗೋಶಾಲೆಗೆ ಶಿಫ್ಟ್ ಮಾಡಲಾಗಿತ್ತು. ಕಾರ್ಯಕರ್ತರೇ ಈ ಕೆಲಸವನ್ನ ಮಾಡಿದ್ರು. ನಿನ್ನೆ ಸಂಜೆ ಗೋಶಾಲೆಯಿಂದ ಗೋವುಗಳನ್ನ ಶಿಫ್ಟ್ ಮಾಡ್ತಾ ಇದ್ದಂತ ಕೆಲವರು ಈ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಶ್ರೀರಾಮ ಸೇನೆ ಹೋಗಿ ಪ್ರಶ್ನೆ ಮಾಡಿದ್ದಾರೆ. ಯಾರು ನೀವು, ಯಾತಕ್ಕಾಗಿ ಗೋವುಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ 5 ಜನರನ್ನ ತೆಂಗಿನ ಮರಕ್ಕೆ ಕಟ್ ಹಾಕಿ ಮನಸೋ ಇಚ್ಛೆ ಥಳಿಸಿದ್ದಾರೆ. ಹಲ್ಲೆ ಮಾಡುವಂತ ದೃಶ್ಯವನ್ನ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಯಮಕನ ಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗೋವನ್ನ ರಕ್ಷಣೆ ಮಾಡಿದಂತವರಿಗೆ ಇಂಥ ಶಿಕ್ಷೆನ ಹಾಗಾದ್ರೆ ಅಂತ ನೈತಿಕ ಪೊಲೀಸ್ ಗಿರಿಯನ್ನ ಮೆರೆದಿರೋದು. ಏನ್ ಮಾಡಿದ್ರು ನೋಡಿ, ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಲ್ಲಿ ನಡೆದಿರುವಂತಹ ಘಟನೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಹಾಗಾದ್ರೆ ಇಲ್ಲಿ ಈ ರೀತಿ ತೆಂಗಿನ ಮರಕ್ಕೆ ಕಟ್ಟ ಹಾಕಿ ಹೊಡಿತಾ ಇದ್ದಾರಲ್ಲ, ನೈತಿಕ ಪೊಲೀಸ್ ಗಿರಿಯನ್ನ ತೋರಿಸ್ತಿದಾರಲ್ಲ, ಇಂಥವ್ರಿಗೆ ಕಾನೂನಿನ ಭಯನೇ ಇಲ್ವಾ ಅಂತ. ಕುಂದಾನಗರಿ ಬೆಳಗಾವಿಯಲ್ಲಿ ಇಂತಹ ಪ್ರಕರಣಗಳು ಆಗಾಗ ನಡೀತಾನೆ ಇರ್ತವೆ. ಪೊಲೀಸರು ಬರ್ತಾರೆ, ಅರೆಸ್ಟ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ಸ್ ಹಾಕ್ತಾರೆ ಅಥವಾ ದಂಡ ಹಾಕ್ತಾರೆ. ಇದೆಲ್ಲ ಆದ್ರೂ ಕೂಡ ಮತ್ತೆ ಬೆಳಗಾವಿಯಲ್ಲಿ ಇಂಥದ್ದೇ ಪ್ರಕರಣಗಳು ರಿಪೀಟ್ ಆಗ್ತಾ ಇವೆ. ನೋಡಿ, ಗೋವುಗಳನ್ನ ರಕ್ಷಣೆ ಮಾಡಿದವರು, ಅವರು ರಕ್ಷಣೆ ಮಾಡಿದಂಥ ಗೋವುಗಳನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಇವ್ರು ಬಂದಿದ್ದಾರೆ. ಕಳ್ತನದಲ್ಲಿ ಈ ರೀತಿ ಅಕ್ರಮವಾಗಿ ಗೋ ಸಾಗಣೆ ಮಾಡ್ತಾ ಇದ್ದಂಥವರ ವಿರುದ್ಧ ಒಂದು ಕಂಪ್ಲೇಂಟ್ ದಾಖಲಾಗಬೇಕು, ಸದ್ಯ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಅಷ್ಟರಲ್ಲಿ ನೋಡಿ ಅವರನ್ನೇ ಈಗ ಮರಕ್ಕೆ ಕಟ್ಟಿ ಹೊಡೆದಿದ್ದಾರೆ. ಸದ್ಯ ಈ ನೈತಿಕ ಪೊಲೀಸ್ ಗಿರಿಯನ್ನ ಕೇಳೋರು ಯಾರೂ ಇಲ್ವಾ? ಪೊಲೀಸರು ಇದ್ರೂ ಕೂಡ ಯಾಕಿಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಈ ಒಂದಷ್ಟು ಪುಂಡರು ಅಂತ. ನೋಡಿ ಹೆಂಗೆ ಮರಕ್ಕೆ ಕಟ್ಟಾಕಿ ಹೊಡಿತಾ ಇದ್ದಾರೆ ಅಂತ. ಯಾರಿಗೆ ಇವ್ರು ಈ ಅಧಿಕಾರವನ್ನ ಕೊಟ್ಟಿದ್ದು? ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಕು ಅಂತ ಇವ್ರು ಹೇಳಿದ್ಯಾರು? ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಯಾತಕ್ಕಾಗಿ ಹಿಂಗೆಲ್ಲ ಮಾಡ್ತಾರೆ, ಕಾನೂನಿನ ಭಯನೇ ಇಲ್ವಾ ಇವರಿಗೆ ಅಂತ. ಇವ್ರು ಹಿಂಗೆ ಮಾಡಿದ್ರು ಅಂದರೆ ಇಂಥವ್ರನ್ನ ನೋಡಿ ಇನ್ನು ಕೆಲವರು ಇನ್ಸ್ಪೈರ್ ಆಗಿ ಇಂಥದ್ದೇ ಘಟನೆಗಳನ್ನ ಮಾಡ್ತಾರೆ. ಒಳ್ಳೆಯದಕ್ಕೆ ಇನ್ಸ್ಪೈರ್ ಆಗಿ ಅಂದರೆ ಕೆಟ್ಟದ್ದಕ್ಕೆ ಇನ್ಸ್ಪೈರ್ ಆಗೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಇತ್ತೀಚೆಗೆ. ನೋಡಿ ಯಾವ ರೀತಿಯಾಗಿ ಅವ್ರು ಹೊಡಿತಾ ಇದ್ದಾರೆ ಅಂತ. ಏನೂ ತಪ್ಪು ಮಾಡಿಲ್ಲ, ಅವರು ಗೋವುಗಳ ರಕ್ಷಣೆ ಮಾಡಿದ್ದಾರೆ ಅಷ್ಟೇ. ಅಂಥವ್ರ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದಾರೆ. ಅಲ್ಲೇ ಸ್ಥಳೀಯರು ಅಷ್ಟೊಂದು ಜನ ಇದ್ದಾರೆ, ಯಾರು ಕೂಡ ಬಿಡಿಸುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿಲ್ಲ. ಬಿಡಿಸೋದಕ್ಕೆ ಹೋದ್ರೆ ನಮಗೂ ಎಲ್ಲಿ ಹೊಡಿತಾರೋ ಅಂತ ಭಯ ಅವ್ರಿಗೆ. ಈ ಮಟ್ಟಕ್ಕೆ ಪೊಲೀಸ್ ನೈತಿಕ ಪೊಲೀಸ್ ಗಿರಿಯನ್ನ ಇವ್ರು ಮೆರೀತಾರೆ ಅಂದರೆ ಎಲ್ಲಿಗೆ ಹೋಗ್ಬಿಟ್ಟು ಇವ್ರಿಗೆ ಕಾನೂನಿನ ಬಗ್ಗೆ ಭಯ ಇಲ್ಲ. ಮತ್ತೊಂದು ಕಡೆ ಜನರಿದ್ದಾರೆ, ಇಲ್ಲಿ ಎಷ್ಟೊಂದು ಜನ ವಿಡಿಯೋ ಮಾಡ್ತಾರೆ, ಪೊಲೀಸರಿಗೆ ಕೊಡ್ತಾರೆ, ಕಂಪ್ಲೇಂಟ್ ಆಗುತ್ತೆ. ಇದ್ಯಾವುದ್ರ ಬಗ್ಗೆನೂ ಕೂಡ ಅವ್ರಿಗೆ ಆತಂಕನೇ ಇಲ್ಲ. ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿದಂಥ ಈ ಪ್ರಕರಣಕ್ಕೆ ಮತ್ತೆ ಅಪ್ಡೇಟ್ ಸಿಗ್ತಾ ಇದೆ. ಶ್ರೀರಾಮ ಸೇನೆ ಬೆಳಗಾವಿ ಜಿಲ್ಲಾಧ್ಯಕ್ಷ ವಿಠಲ
ಗೋವುಗಳನ್ನ ರಕ್ಷಣೆ ಮಾಡೋದಕ್ಕೆ ಹೋದವರ ಮೇಲೇನೆ ಹಲ್ಲೆ ಮಾಡಲಾಗಿದೆ. ಮರಕ್ಕೆ ಕಟ್ಟಿ ನೀರು ಕುಡಿಸಿ ಹೊಡೆದಿದ್ದಾರೆ. ರೇಪ್ ಮಾಡಿದ್ದೀರಿ, ಅತ್ಯಾಚಾರ ಮಾಡಿದ್ದೀರಿ ಅಂತ ಹಲ್ಲೆ ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಕೆಲವರು ಊರಿನವರು ಧಮಕಿ ಹಾಕ್ತಿದ್ದಾರಂತೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ, ಹದಗೆಟ್ಟೋಗಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಠ್ಠಲ ಗಡ್ಡಿಯವರು. ಆಕಳ ಗಾಡಿಯನ್ನು ಶ್ರೀರಾಮ್ ನಮಸ್ಕಾರ. ನಾನು ವಿಠ್ಠಲ್ ಗಡ್ಡಿ ಅಂತ ಶ್ರೀರಾಮ ಸೇನೆ ಜಿಲ್ಲಾ ಅಧ್ಯಕ್ಷರು ಬೆಳಗಾವಿ. ನಿನ್ನೆ ಹುಕ್ಕೇರಿ ತಾಲೂಕ್ ಇಂಗಳಿ ಗ್ರಾಮದಲ್ಲಿ ಸರಿಸುಮಾರು 1 ಗಂಟೆ ಆಕಳ ಗಾಡಿಯನ್ನು ಕತ್ತಲಕಾನಿ ವ್ಯಾಪಾರಿಗಳು ಒಯ್ತಾ ಇದ್ರು. ಅಲ್ಲಿ ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರ ಇಂಗಳಿ ಗ್ರಾಮಗ ಸರಿಯಾಗಿ 1 ಗಂಟೆಗೆ ಹೋಗಿದ್ದಾರೆ. ಅಲ್ಲಿ ಹೋದ್ಮೇಲೆ ಹಿಂದೂ ಕಾರ್ಯಕರ್ತರ ಆಕಳ ಗಾಡಿ ನಾವು ಮೊನ್ನೆ ಹಿಡಿದು ಗೋಶಾಲೆ ಕಳಿಸಿದ್ವು. ಆ ಗೋಶಾಲೆಯಿಂದ ನೀವು ಗಾಡಿ ಯಾಕೆ ತಗೊಂಡು ಹೊಂಟಿದಿರಿ, ಆಕಳನ್ನ ಎಲ್ಲಿ ಒಯ್ತೀರಿ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ ಇಂಗಳಗಿ ಗ್ರಾಮದಲ್ಲಿ. ಬರೀ ಒಂದು ಪ್ರಶ್ನೆ ಮಾಡಿ ಹಿಂದೂ ಕಾರ್ಯಕರ್ತರನ್ನ ಆಕಳ ನೀವು ಎಲ್ಲಿ ಒಯ್ತೀರ ಅಂತ ಒಂದು ಸಣ್ಣ ಪ್ರಶ್ನೆ ಮಾಡಿದ್ದಕ್ಕ ಹಿಂದೂ ಕಾರ್ಯಕರ್ತರನ್ನ ಅಮಾನವೀಯವಾಗಿ ಅಹಿತ ಘಟನೆಯಾಗಿ ಅವ್ರನ್ನ ಗಿಡಕ್ಕೆ ಕಟ್ಟಿ ಚಿತ್ರಹಿಂಸೆ ಮಾಡಿ ನೀರು ಕುಡಿಸಿ ಬರ್ತಾರೆ. ನಮ್ಮ ರಾಜ್ಯ ಸರ್ಕಾರದಾಗ, ನಮ್ಮ ಕರ್ನಾಟಕ ರಾಜ್ಯದಾಗ ಗೋ ಹತ್ಯೆ ಕಾಯ್ದೆ ನಿಷೇಧ ಅಂತ ಐತಿ. ಅದಿದ್ರೂ ಇನ್ನೂವರೆಗೂ ಯಾವುದೇ ಸರ್ಕಾರ ಆಗಲಿ ಯಾರೇ ಆಗಲಿ ಅದ್ರ ಬಗ್ಗೆ ಗಮನ ಕೊಡತ್ತಿಲ್ಲ. ಹಂಗ ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರು ಏನದಾರು ಇವರಿಗೆ ನಿನ್ನೆ ಹೋಗಿ ಒಂದು ಆಕಳನ್ನ ನಮ್ಮ ಗೋಮಾತೆಯನ್ನ ರಕ್ಷಣೆ ಮಾಡುವ ಸಂಬಂಧ ಇವ್ರ ತಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತದಲ್ಲಿ ಕೆಲಸ ಮಾಡುವಲ್ಲಿ ಇವ್ರು ಬರೀ ತಮ್ಮ ಕರ್ತವ್ಯ ನಿಭಾಯಿಸಕ್ ಹೋದಾಗ ಇವ್ರಿಗೆ ಈ ರೀತಿ ಅಹಿತಕರವಾದ ಘಟನೆಯನ್ನ ಮಾಡಿ ಹಲ್ಲೆ ಮಾಡಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಧರ್, ಈಗಾಗಲೇ ಬೆಳಗಾವಿಯಲ್ಲಿ ಇತ್ತೀಚೆಗೆ ಇಂತಹ ಘಟನೆಗಳು ಆಗಾಗ ರಿಪೀಟ್ ಆಗ್ತಾನೆ ಇರುತ್ತೆ. ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಆಕ್ಷನ್ ತೆಗೆದುಕೊಳ್ತಾರೆ. ಹಂಗಿದ್ರೂ ಕೂಡ ಕಾನೂನಿನ ಬಗ್ಗೆ ಇವ್ರಿಗೆ ಭಯ ಇಲ್ವಾ? ಯಾಕೆ ಈ ರೀತಿ ಪದೇ ಪದೇ ಮಾಡ್ತಾ ಇದ್ದಾರೆ? ಕಾನೂನಿನ ಬಗ್ಗೆ ಗೊತ್ತಿದ್ದವರು ಕೂಡ ಈ ರೀತಿಯಾಗಿ ಇನ್ವಾಲ್ವ್ ಆಗ್ತಿದ್ದಾರಲ್ಲ ಯುವಕರು, ಯಾಕೆ ಹಿಂಗೆ ಅಂತ? ನೀತಿ ಏನು ಪೊಲೀಸ್ ಭಯ ಇಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಮತ್ತೆ ನೈತಿಕ ಪೊಲೀಸ್ಗಿರಿ ಮುಂದುವರೆದಿದೆ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ನೀತಿ ಇಂಗಳಗಿ ಗ್ರಾಮದಲ್ಲಿ ಏನು ಪ್ರಮುಖವಾಗಿ 5 ಜನ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ತೆಂಗಿನ ಮರಕ್ಕೆ ಕಟ್ಟಿ ಒಂದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಜೊತೆಗೆ ನೀರು ಕುಡಿಸಿ ಹಲ್ಲೆ ಮಾಡಿರ್ತಕ್ಕಂಥದ್ದು. 2 ದಿನಗಳ ಹಿಂದೆ ಅಕ್ರಮವಾಗಿ ಗೋಗಳನ್ನು ಸಾಗಾಟ ಮಾಡ್ತಿರ್ತಕ್ಕಂಥ ವಿಚಾರ ಈಗ ಒಂದು ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ಗೊತ್ತಾಗುತ್ತೆ. ಆಗ ಶ್ರೀರಾಮ ಸೇನೆ ಕಾರ್ಯಕರ್ತರು ಆ ಗೋಗಳ ರಕ್ಷಣೆ ಮಾಡಿ ಅದೇ ಇಂಗಳಗಿ ಗ್ರಾಮದಲ್ಲಿದ್ದಂಥ ಗೋಶಾಲೆಗಳಿಗೆ ಆ ಗೋಗಳನ್ನು ಏನು ರವಾನೆ ಮಾಡಲಾಗುತ್ತೆ. ನಿನ್ನೆ ಆ ಗೋಗಳನ್ನು ಮತ್ತೆ ಪುನಃ ಅದನ್ನು ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ವಿಚಾರ ಗೊತ್ತಾಗುತ್ತೆ. ಈ ವಿಚಾರ ಗೊತ್ತಾದ ಬಳಿಕ ಈ ಒಂದು 5 ಜನ ಕಾರ್ಯಕರ್ತರನ್ನು ಪ್ರಶ್ನೆ ಮಾಡೋದಕ್ಕೆ ಇಂಗಳಗಿ ಗ್ರಾಮಕ್ಕೆ ಹೋಗ್ತಾರೆ. ಮಧ್ಯಾಹ್ನ 1:15 ಒಂದು ಗ್ರಾಮಕ್ಕೆ ಹೋದಂಥ ಒಂದು 5 ಜನ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಈ ರೀತಿ ಏನು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಅಲ್ಲಿರ್ತಕ್ಕಂಥ ಸ್ಥಳೀಯ ಒಂದಿಷ್ಟು ಯುವಕರ ಏನು ಪುಂಡ್ರ ಏನಿದ್ದಾರೆ ಅವರು ಇವರ ಮೇಲೆ ಈ ರೀತಿ ಗುಂಡಾವರ್ತನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಈ ಕುರಿತು ಏನು ಎಮ್ಕನ್ಮಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ಆದರೂ ಕೂಡ ಇವರಿಗೂ ಕೂಡ ಯಾವುದೇ ರೀತಿ ಪ್ರಕರಣಗಳು ದಾಖಲಾಗಿಲ್ಲ. ಜೊತೆಗೆ ಆರೋಪಿಗಳನ್ನು ಬಂಧಿಸುವಂಥ ಕೆಲಸವೂ ಆಗಿಲ್ಲ ಅನ್ನೋಂಥ ಒಂದು ಆರೋಪವನ್ನು ಕೂಡ ಈಗ ಏನು ಪ್ರಮುಖವಾಗಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷರು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ವೇಳೆ ಏನಾದರೂ ಈ ಒಂದು ಪ್ರಕರಣ ದಾಖಲಿಸಿ ಆರೋಪಿ ಅರೆಸ್ಟ್ ಮಾಡದೇ ಇದ್ದರೆ ನಾಳೆ ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಬೃಹತ್ ಪ್ರತಿಭಟನೆ ಮಾಡೋದಾಗಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಏನಂದರೆ ಈ ಒಂದು ಘಟನೆ ಗೊತ್ತಾದ ತಕ್ಷಣ ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಆ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಆರೋಪಗಳಿದ್ದಾವೆ. ಆರೋಪಗಳು ಎಲ್ಲೋ ಒಂದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಒಂದು ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ನೀತಿ ಇಲ್ಲಿ ಪ್ರಮುಖವಾಗಿ ಸೌಖ್ಯ ಏನಂದ್ರೆ ಏನು ಹುಕ್ಕೇರಿ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ನಡೆದಂಥ ಇದೊಂದು ಘಟನೆ ಏನಿದೆ, ಈ ಘಟನೆ ಎಲ್ಲೋ ಒಂದು ಕಡೆ ನೈತಿಕ ಪೊಲೀಸ್ಗಿರಿ ಯಾವ ರೀತಿ ಇಲ್ಲಿ ತನ್ನ ಕಾನೂನನ್ನು ಕೈಗೆತ್ತಿಕೊಂಡು ಅವರನ್ನ ಮರಕ್ಕೆ ಕಟ್ಟಿ ಹಿಂದೂ ಕಾರ್ಯಕರ್ತರ ಮೇಲೆ ಒಂದು ಹಲ್ಲೆ ಮಾಡುವಂಥದ್ದು. ಅಂದರೆ ಈ ಹಿಂದೆ ರಾಜ್ಯಾದ್ಯಂತ ಅನೇಕ ಕಡೆ ಹಿಂದೂ ಕಾರ್ಯಕರ್ತರು ಏನು ಪ್ರಮುಖವಾಗಿ ಗೋಗಳ ಸಾಗಾಟ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ತಡೆದು ಪೊಲೀಸರು ಒಪ್ಪಿಸುವಂಥ ಪ್ರಕರಣಗಳಾಗಿದ್ವು. ಹಿಂದೂ ಕಾರ್ಯಕರ್ತರೇ ಒಂದು ಈ ಹಿಂದೆ ಅನೇಕ ಕಡೆ ನೈತಿಕ ಪೊಲೀಸ್ಗಿರಿ ಮಾಡಿದಂಥ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ವು. ಆಗಲೂ ಕೂಡ ಅವರ ಮೇಲೆ ಪ್ರಕರಣ ದಾಖಲಿಸಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಇಲ್ಲಿ ಒಂದಿಷ್ಟು ಉಲ್ಟಾ ಆಗಿರ್ತಕ್ಕಂಥದ್ದು, ಗೋಗಳನ್ನು ರಕ್ಷಣೆ ಮಾಡಿದಂಥ ಏನು 5 ಜನ ಏನು ಹಿಂದೂ ಕಾರ್ಯಕರ್ತರದಾರೋ ಅವರನ್ನ ಹಿಡಿದು ಕಬ್ಬಗೆ ಕಟ್ಟಿ ಥಳಿಸಿರ್ತಕ್ಕಂಥದ್ದು ಏನಿದೆ, ಇದೆಲ್ಲೋ ಒಂದು ಕಡೆ ಏನು ಹಿಂದೂ ಸಂಘಟನೆಗಳ ಒಂದು ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.